ಎಲ್ರಿಗೂ ನಮಸ್ಕಾರ. ನೋಡಿ, ನಾನೀಗ ನಂದು ಗೂಡಿನ ಹತ್ತಿರ ಹೋಗ್ತಾ ಇದ್ದೇನೆ. ತುಂಬ ತಿಂಗಳಾದಮೇಲೆ ನಾನು ಬಂದು ಏನು ಮಾಡಿದೆ ಅಂತ ಅದರದ್ದು ಒಂದು ವಿಡಿಯೋ ಒಂದು ಸಾರಿ ಮಾಡಿ ಹಾಕಿದ್ದೇನೆ ಈ ಚಾನಲ್ನಲ್ಲಿ. ನೋಡಲಿಲ್ಲ ಆದರೆ ನೀವು ಹೋಗಿ ನೋಡ್ಬೋದು. ಯಾಕಂದರೆ ಏನಾಯಿತು ಗೊತ್ತುಂಟಾ, ಆ ವಿಡಿಯೋ ನಂತರ ನಾನು ಮೊದಲ ಸಕ್ಕರೆ ಪಾಕ ನನ್ನ 3 ಪೆಟ್ಟಿಗೆ ನಾನು ತೋರಿಸಿದೆ ಅಲ್ವಾ. ಆ 3 ಪೆಟ್ಟಿಗೆಗೂ 3 ಕುಟುಂಬಗಳಿಗೂ ನಾನು ಮೊದಲ ಸಕ್ಕರೆ ಪಾಕ ಈ ವರ್ಷದ್ದು ಕೊಟ್ಟೆ, ಆಯಿತಾ. ಇವತ್ತಿಗೆ 8 ದಿನ ಆಯಿತು. ಇವತ್ತಿಗೆ 8 ದಿನ ಆಗಿ 2ನೇ ಪಾಕ ಕೊಡಲಿಕ್ಕೆ ನಾನು ಬಂದಿದ್ದೇನೆ. ಬಂದು ನೋಡುವಾಗ ಅವಸ್ಥೆ ಹೀಗೆ ಉಂಟು ನಂದು ಒಂದು ಪೆಟ್ಟಿಗೆದ್ದು. ಏನಂತ ನಾನು ತೋರಿಸ್ತೇನೆ. ಇದು ಫಸ್ಟ್ ಟೈಮು ಆಗೋದು ನನಗೆ ಇದು ಎಕ್ಸ್ಪೀರಿಯೆನ್ಸು, ಹಾಗಾಗಿ ಏನಂತ ಹೇಳ್ತೇನೆ. ನೋಡಿ, ಮಳೆ ಕೂಡ ಬರುವ ಅಂದಾಜುಂಟು, ಆದರೂ ಮಾಡ್ತೀನಿ. ನೋಡಿ, ಆ ಪೆಟ್ಟಿಗೆಗೆ ಕೊಟ್ಟಾಯಿತು ಸಕ್ಕರೆ ಪಾಕ 2ನೇದು. ಈ ಪೆಟ್ಟಿಗೆಗೂ ಕೂಡ 2ನೇದು ಸಕ್ಕರೆ ಪಾಕ ಕೊಟ್ಟಾಯಿತು. ಈ ಪೆಟ್ಟಿಗೆ ಈಗ ದುರಂತ ಆಗಿದೆ. ಎಂತ ಅಂತ ತೋರಿಸ್ತೇನೆ. ನೋಡಿ, ಸಕ್ಕರೆ ಪಾಕ ಅಲ್ಲಿಯೇ ಉಂಟು, ನಾನು ಕೊಡಲಿಕ್ಕೆ ಅಂತ ಬಂದದ್ದು. ಆದರೆ ನೋಡುವಾಗ ನೀವೇ ನೋಡಿ, ಓಪನ್ ಮಾಡಿ ತೋರಿಸ್ತೇನೆ. ಅಲ್ಲಿ ನೋಡಿ, ಎಲ್ಲ ನೊಣಗಳು ಸತ್ತು ಹೋಗಿದ್ದಾರೆ. ನೋಡಿ, ಒಂದೊಂದಾಗಿ ತೋರಿಸ್ತೇನೆ. ಸಕ್ಕರೆ ಪಾಕದ್ದು ನೋಡಿ, ಸಕ್ಕರೆ ಪಾಕದ್ದು ಕಂಟೈನರು ಹೀಗೆ ಉಂಟು. ಒಳಗಡೆ ಏನು ಹಾಕಿದೆ ಗೊತ್ತುಂಟಾ ಈ ವರ್ಷ? ಇದು ಹುಲ್ಲು, ನಮ್ಮದು ಭತ್ತದ್ದು ಹುಲ್ಲು ಉಂಟಲ್ಲ, ಅದನ್ನು ಹಾಕಿದ್ದು. ಅಂದರೆ ನೋಡುವಂತ ಏನಾಗ್ತದೆ ಅಂತ. ಹೋದ ವರ್ಷ ನಾನು ಇದು ಹಾಕಿದ್ದು ತೆಂಗಿಂದು ಪೀಸ್, ಅದು ಹಾಕಿದ್ದು. ಈ ವರ್ಷ ಏನಾದರೂ ಡಿಫ್ರೆಂಟ್ ಮಾಡುವಂತ ನಾನು ಇದನ್ನು ಹಾಕಿದ್ದು. ಯಾಕಂದರೆ ಏನು ಗೊತ್ತುಂಟಾ, ಇದು ಹಾಕಿದರೆ ನೊಣಗಳಿಗೆ ಹೀರಲಿಕ್ಕೆ ತುಂಬ ಸುಲಭ ಆಗ್ತದೆ. ಎಂತ ಜೇನುತುಪ್ಪ, ಇದು ಸಕ್ಕರೆ ಪಾಕ ಇದು ತುಂಬ ಸಾಫ್ಟ್ ಅಲ್ವಾ ನಮ್ಮದು ಭತ್ತದ ಹುಲ್ಲು. ಆದರೆ ಇದು ಮತ್ತೆ ಒಂದು 2 ಸಾರಿ ಯೂಸ್ ಮಾಡಿದ ನಂತರ ಇದರಲ್ಲಿ ಇದು ಬರ್ತದೆ, ಫಂಗಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದು ಫಂಗಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಆಯಿತಾ. ಅದು ಬರ್ತದೆ ಇದರಲ್ಲಿ. ಹಾಗಾಗಿ ಹೌದು, 2 ಸಾರಿ ಮಾತ್ರ ಇದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ ಸಕ್ಕರೆ ಪಾಕದೊಟ್ಟಿಗೆ. ಮತ್ತು ನೀವು ಬಿಸಾಡಿ ಹೊಸತ್ತು ಹುಲ್ಲು ಹಾಕಿದರೆ ಒಳ್ಳೆಯದು, ಆಯಿತಾ. ಇದು ಇದರದ್ದಾಯಿತು. ಇದರ ಒಳಗಡೆ ನೊಣಗಳು, ಹೌದಾ, ಒಳಗಡೆ ನೊಣಗಳು ಕೆಲವರು ಸತ್ತೋಗಿದ್ದಾರೆ. ಇದು ಕೂಡ ನಾನು ತಪ್ಪಾಯಿತು. ಅಂದರೆ ನಾನು ಹುಲ್ಲು ತುಂಬ ಕಮ್ಮಿ ಹಾಕಿದ್ದ ಅಂತ. ಅವರಿಗೆ ಸಕ್ಕರೆ ಪಾಕ ಒಳಗಡೆ ಅವರು ಮುಳುಗಿ ಹೌದು ಸತ್ತೋಗಿದ್ದಾರೆ ಕಾಣ್ತದೆ. ನೋಡಿ, ಈಗ ನಾನು ಕಲಿತೆ. ಹೌದು, ನಾನು ಇದು ಹುಲ್ಲು ಹಾಕಿದ್ದು ತುಂಬ ಕಡಿಮೆ ಆಯಿತು. ಯಾಕಂದರೆ ಹೀಗೆ ಆದದ ಅಂತ. ಅದು ಸಕ್ಕರೆ ಪಾಕ ಹಾಕಿದ ಮೇಲೆ ಒದ್ದೆ ಆಗಿ ಫುಲ್ ಫ್ಲ್ಯಾಟ್ ಆಗ್ತದೆ, ಕೆಳಗಡೆ ಹೋಗ್ತದೆ. ಆಗ ಸಕ್ಕರೆ ಪಾಕ ಮೇಲೆ ಬರ್ತದೆ. ಆಗ ಹೌದು, ಆ ಕಾರಣಕ್ಕಾಗಿಯೇ ನೊಣಗಳು ಸತ್ತೋದದ ಅಂತ ಮುಳುಗಿ. ಹೌದು, ಇದೊಂದು ತಪ್ಪಾಯಿತು. ಇನ್ನು ನನಗೆ ಗೊತ್ತಾಗಲಿಲ್ಲ ಮಾರೆ. ಅಂದರೆ ಇದು ಈ ವರ್ಷ ನಾನು ಟ್ರೈ ಮಾಡಿ ನೋಡಿದಲ್ವಾ, ಹಾಗಾಗಿ ಫಸ್ಟ್ ಸಕ್ಕರೆ ಪಾಕ ಹಾಕುವಾಗ ಹೀಗೆ ಮಾಡಿದ್ದು. ಈಗ ನನಗೆ ಗೊತ್ತಾಯಿತು ಹೀಗೆ ಮಾಡೋದು ಬೇಡ ಅಂತ. ಹೌದು, ಇನ್ನೂ ಮಾಡಲಿಕ್ಕೆ ಅಂದರೆ ಇನ್ನೂ ಹಾಕಿದರೆ ಕರೆಕ್ಟಾಗಿ ನೋಡ್ತೇನೆ ನಾನು. ನೊಣಗಳು ಒಳಗಡೆ ಇದು ಸಕ್ಕರೆ ಪಾಕ ಒಳಗಡೆ ಮುಳುಗಿ ಏನು ಕೂಡ ಇದು ಹಾನಿ ಆಗದಾಗೆ ನೆಕ್ಸ್ಟ್ ನಾನು ನೋಡ್ತೇನೆ. ನೋಡಿ, ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಈಗ ಕಲಿತೆ ಅಲ್ವಾ. ಇನ್ನು ನೆಕ್ಸ್ಟ್ ಜಾಗ್ರತೆಯಲ್ಲಿ ಇರಬೇಕಂತ. ಇದು ಇರಲಿ. ನೆಕ್ಸ್ಟ್ ಒಂದೊಂದು ಫ್ರೇಮ್ ತೆಗೆದು ನೋಡ್ತೇನೆ. ನೋಡಿ, ಒಳ್ಳೆ ಎರಿ ಮಾರೆ, ತುಂಬ ಒಳ್ಳೆಯದುಂಟು. ಆದರೂ ವ್ಯಾಕ್ಸ್ ಮಾತು ನೋಡಿ, ಇದರಲ್ಲಿ ಮೊಟ್ಟೆಗಳುಂಟು. ಇನ್ನೂ ಕೂಡ ಹುಟ್ಟಿ ಬರದ ನೊಣಗಳು ಇದರಲ್ಲಿ ಉಂಟು. ನೋಡಿ 3 ಏರಿ ಫುಲ್ಲು ವ್ಯಾಕ್ಸ್ ಮಾತಿದ್ದು ಸಾಮ್ರಾಜ್ಯ ಆಗಿದೆ. ಅದಿರಲಿ. ನೋಡಿ, ಪೆಟ್ಟಿಗೆದ ಅವಸ್ಥೆ ಹೀಗೆ ಉಂಟು. ತೆಗ್ತೇನೆ. ನೋಡಿ, ಇದೇ ಜಾಗದಲ್ಲಿ ಹೋದ ವರ್ಷ ನಂದು ಒಂದು ಕುಟುಂಬ ಪರಾರಿ ಆದದ್ದು ಅಲ್ವಾ. ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಒಂದು ಕುಟುಂಬ ಪರಾರಿ ಆಗಲಿಕ್ಕೆ ಟ್ರೈ ಮಾಡಿದರು. ಯಾಕಂದರೆ ಹೌದು, ಟ್ರೈ ಮಾಡಿದರು. ಆದರೆ ಎದುರುಗಡೆ ಇದಿತ್ತು, ಎಂತ ರಾಣಿಗೇಟು. ಆದರೆ ಹೌದು, ಈಗ ಆಯಿತು ಅವಸ್ಥೆ. ಡೌಟ್ ಇದು ಹೌದು, ವ್ಯಾಕ್ಸ್ ಮಾತಿದ್ದೆ ಕಾಟ. ಅವರಿಗೆ ವ್ಯಾಕ್ಸ್ ಮಾತು ಒಳಗಡೆ ಬಂದ ನಂತರ ಹೊರಗೆ ಹೋಗಲಿಕ್ಕೆ ಆಗಲಿಲ್ಲ. ಮತ್ತು ಇದಾಯಿತು, ಎಂತ ಮಾಡೋದು. ತುಂಬ ದಿನ ಊರಲ್ಲಿ ಇರಲಿಲ್ಲ, ಯಾವಾಗ ಬಂದು ಕೂತ್ಕೊಂಡಿತ್ತು ಅಂತ ಗೊತ್ತಿಲ್ಲ. ಅಂದರೆ ಒಂದು ಸಾರಿ ಏರಿಗೆ ಬಂದ ಮೇಲೆ ನೊಣಗಳು ಕೂಡ ಡಿಸೈಡ್ ಮಾಡ್ತಾರೆ ಇನ್ನು ಈ ಜಾಗವನ್ನು ಬಿಟ್ಟು ಹೋಗಬೇಕಂತ. ಆದರೆ ನಾನು ಎದುರುಗಡೆ ಬಾಗಿಲು ಹಾಕಿದ್ದೇನೆ. ಅದು ಕೂಡ ಹತ್ತಿರ ಹೋಗಿ ನೋಡುವ.
ರಾಣಿ ಕಾಣ್ತದ? ಇದರಲ್ಲಿ ರಾಣಿ ನೋಡಿ, ಒಬ್ಬ ಎಷ್ಟು ದೊಡ್ಡದು ಮಾರೆ. ಎಲ್ಲ ನೊಣಗಳನ್ನು ಒಟ್ಟು ಮಾಡಿ, ನೊಣಗಳು ಇಷ್ಟೇ, ಆದರೆ ಎರಿ 3 ಉಂಟು. ಇದೊಂದು ತಪ್ಪು, ಅಂದರೆ ಇದೊಂದು ಪಾಠ ಕಲಿತೆ. ಯಾವಾಗ ನಿಮ್ಮ ಪೆಟ್ಟಿಗೆಯಲ್ಲಿ ನೊಣಗಳು ತುಂಬ ಕಡಿಮೆ ಇದ್ದಾರೆ ಅಷ್ಟೇ ಎರಿಯನ್ನು ನೀವು ಪೆಟ್ಟಿಗೆಯಲ್ಲಿ ಇಡಬೇಕು, ಆಯಿತಾ? ಅದೊಂದು ನೆನಪಾಯಿತು, ಅಂದರೆ ಅದೊಂದು ನಾನು ಕಲಿತೆ ಈಗ. ಹೌದು, ನೊಣಗಳು ಇಷ್ಟೇ ನೋಡಿ, ನೀವೇ ನೋಡಿ, ನೊಣಗಳ ಸಂಖ್ಯೆ ನೋಡಿ ಎಷ್ಟು ಅತಿ ಕಡಿಮೆ ಉಂಟು. ಆದರೂ 3 ಎರಿ ಇಟ್ಟಿದ್ದೇನೆ ನಾನು. ಅದೊಂದು ದೊಡ್ಡದು ಫಾಲ್ಟ್. ಯಾಕಂದರೆ ನೊಣಗಳು ಎಲ್ಲಿ ಅಂತ ಇರೋದು, ಅಂದರೆ ಒಂದು ಹೌದು ಅವರಿಗೆ ಚಳಿ ಆಗ್ತದೆ, ಇಷ್ಟು ದೊಡ್ಡದು ಪೆಟ್ಟಿಗೆ ಮಾರೆ, ಮತ್ತು ಹೌದು ಇಷ್ಟು ಸಣ್ಣ ಸಂಖ್ಯೆಯ ನೊಣಗಳಿಗೆ ಆ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಒಂದು ಹೌದು ಅದು. ಇನ್ನೊಂದು ನಮ್ಮದು ವ್ಯಾಕ್ಸ್ ಮಾತಿಗೆ ಅಟ್ಯಾಕ್ ಮಾಡಲಿಕ್ಕೆ ಒಳ್ಳೆಯ ಜಾಗ ಸಿಕ್ಕಿದ್ದು. 1-2 ಏರಿಗೆ ಬಂದು ಅವರದ್ದು ಸಾಮ್ರಾಜ್ಯ ಸ್ಟಾರ್ಟ್ ಮಾಡಿದರೆ ಈ ನೊಣಗಳಿಗೆ ಬೇರೆ ಗತಿಯೇ ಇಲ್ಲ. ಹೌದು, ನಾನು ಎದುರು ರಾಣಿಗೇಟ್ ಹಾಕಲಿಲ್ಲದಿದ್ದರೆ ಇವರು ಬಚಾವಾದಿದ್ದರು ಈ ಕುಟುಂಬ. ಆದರೆ ಒಂದು ಕಾರಣ ರಾಣಿಗೇಟ್ ಹಾಕಿದ್ದು ಯಾಕಂದರೆ, ಹೌದು ನನಗೆ ಕುಟುಂಬ ಅಂದರೆ ಲಾಸ್ ಆಗಲಿಕ್ಕೆ ಇರಲಿಲ್ಲ ಒಂದು. ಹೌದು, ಇನ್ನೊಂದು ಕಣಜದ ಕಾಟದಿಂದ ಅಲ್ವಾ, ರಾಣಿಗೇಟ್ ಕಣಜಕ್ಕೂ ಕೂಡ ಉಪಯೋಗ ಆಗ್ತದೆ, ಕಣಜ ಒಳಗೆ ಹೋಗೋದಾಗೆ ಅಲ್ವಾ, ಅದೊಂದು ಹೌದು. 2 ಕಾರಣಕ್ಕೆ ನಾನು ರಾಣಿಗೇಟ್ ಹಾಕಿದ್ದು ಮಳೆಗಾಲದಲ್ಲಿ. ಇರಲಿ, ಇನ್ನೆಂತ ಮಾಡೋದು, ಇನ್ನು ಇದನ್ನು ಕ್ಲೀನ್ ಮಾಡಬೇಕು. ಎಂತ ಗೊತ್ತುಂಟ, ಇದು ಹೌದು ನಾನು ಪೆಟ್ಟಿಗೆ ತೊಳೆದು ಒಳ್ಳೆ ಮಾಡಿ ಇಡಬೇಕು. ಯಾಕಂದರೆ ಇದರಲ್ಲಿ ಫುಲ್ ಈಗ ಫಂಗಸ್ ಎಲ್ಲ ಬಂದಿದೆ. ಇದೆಲ್ಲ ಹೊಸತು ಕುಟುಂಬ ಈ ಪೆಟ್ಟಿಗೆಗೆ ಹಾಕುವ ಮುಂಚೆ ಪೆಟ್ಟಿಗೆಯನ್ನು ನಾನು ಫುಲ್ಲು ಶುದ್ಧ ಮಾಡಬೇಕು. ಈಗ ಬಿಸಿಲು ಇಲ್ಲ ಅಲ್ವಾ, ಇಲ್ಲದೆ ನೀವು ತೊಳೆದು ಬಿಸಿಲಲ್ಲಿ ಇಡ್ಬೋದಿತ್ತು. ನೀವೇನು ಮಾಡಿ ಅಂದರೆ, ಹೌದು ನಾನು ಹೀಗೇನು ಮಾಡ್ತೇನೆ, ಕುದಿಯುವ ನೀರುಂಟಲ್ವಾ ಅದರಲ್ಲಿ ನಾನು ಈ ಪೆಟ್ಟಿಗೆಯನ್ನು ಚೆಂದ ಮಾಡಿ ತೊಳಿತೇನೆ. ಇಲ್ಲಿ ಹೊರಗಡೆ ಇಡುವುದಿಲ್ಲ, ಯಾಕಂದರೆ ಹೊರಗಡೆ ಇಟ್ಟರೆ ಪುನಃ ಇದು ಫಂಗಸ್ ಬರ್ತದೆ. ನೋಡಿ ಎಂತ ಗೊತ್ತೇನೆ, ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಹೊರಗಡೆ ವಾತಾವರಣ ಫುಲ್ ತಂಪಿರುವಾಗ ಪೇಂಟ್ ಹಾಕಿದ್ದಾರೆ ಅಲ್ವಾ, ಅದಕ್ಕೆ ಫಂಗಸ್ ಬರೋದಿಲ್ಲ. ಆದರೆ ಒಳಗಡೆ ಫುಲ್ಲು ಪ್ಲೇನ್ ಅಲ್ವಾ, ಇಲ್ಲಿ ಪೇಂಟ್ ಏನು ಕೂಡ ಹಾಕಲಿಲ್ಲ. ನೋಡಿ ಇಲ್ಲಿ ನೋಡಿ, ಇದೆಲ್ಲ ಫಂಗಸ್ ಬಿಳಿ ಬಿಳಿ ಉಂಟಲ್ವಾ, ಕೂದಲು ಥರ ಎಂಥದ್ದು ಉಂಟು. ಅದಕ್ಕೆ ಕನ್ನಡದಲ್ಲಿ ಹೇಗೆ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಕರೆಕ್ಟಾಗಿ. ಹೌದು, ಅದೆಲ್ಲ ಬರ್ತದೆ ಇಲ್ಲಿ ಹೊರಗಡೆ ಇಟ್ಟರೆ. ಅದೊಂದು ಕಿರಿಕಿರಿ ಮಾರೆ. ಒಳಗಡೆ ಪೇಂಟ್ ಹಾಕಿದರೆ ನೊಣಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ, ಮತ್ತು ನನಗೆ ಗೊತ್ತಿಲ್ಲ ಅದು ಕರೆಕ್ಟಾಗಿ. ಏನೇ ಇರಲಿ, ಹೌದು ಹಾಗೆಯೇ ಮಾಡ್ತೇನೆ. ಇದು ಪೆಟ್ಟಿಗೆ ಕ್ಲೀನ್ ಮಾಡಿ ಒಳಗಡೆ ಇಡ್ತೇನೆ. ಮತ್ತು ಯಾವಾಗ ಅಭಿವೃದ್ಧಿ ಕಾಲ ಸ್ಟಾರ್ಟ್ ಆಗ್ತದೆ ಆಗ ನಾನು ಹೊರಗಡೆ ಬಂದು ಇರ್ತೇನೆ. ಆಯಿತು. ಇನ್ನು ಎಂತ ಗೊತ್ತುಂಟ, ಈಗ ಈ ದುರಂತದಿಂದ ನಾನು ಏನು ಕಲಿತೆ ಅಂತ ಪುನಃ ಹೇಳ್ತೇನೆ. ಒಂದು, ನೀವು ಯಾವಾಗ ಸಕ್ಕರೆ ಪಾಕ ಕೊಡಲಿಕ್ಕೆ ಹೋಗ್ತೀರಿ ಆಗನೇ ಒಂದು ಸಲ ಪರಿಶೀಲನೆ ಮಾಡಿ ಆಯಿತಾ. ಪರಿಶೀಲನೆ ಅಂದರೆ ಒಂದೊಂದು ಏರಿ ತೆಗಿಬೇಕಂತ ಅವಶ್ಯಕತೆ ಏನಿಲ್ಲ. ಯಾವುದಾದ್ರು ಮಧ್ಯದ ಏರಿಯನ್ನು ತೆಗೆದು ನೋಡಿ ಅದರಲ್ಲಿ ರಾಣಿ ಮೊಟ್ಟೆ ಎಲ್ಲ ಸರಿ ಉಂಟಾ ಇಲ್ವಾ ಅಂತ. ಲೇಟ್ ಮಾಡಲಿಕ್ಕೆ ಹೋಗಬೇಡಿ. ಜಾಸ್ತಿ ಅಂದರೆ 10ನೇ ದಿನಕ್ಕೆ ಬಂದು ಚೆಕ್ ಮಾಡಿ, ಇಲ್ಲಾದರೆ 7 ದಿನಕ್ಕೆ ಒಮ್ಮೆ. ನಾನು ಹೇಳುವ ನನ್ನ ಸೈಡಿಂದ ಮಾಹಿತಿ ಆಯಿತಾ. ನಿಮಗೆ ಬೇರೆಯವರು ಏನು ಹೇಳ್ತಾರೆ ಅದು ಮತ್ತು ನಿಮಗೆ ಬಿಟ್ಟದ್ದು ಯಾವುದು ಫಾಲೋ ಮಾಡಬೇಕಂತ. ಇದು ನನ್ನ ಸೈಡಿಗೆ ನಾನು ಹೇಳೋದು. ಯಾಕಂದರೆ ನಾನು ಕಂಡ ಹಾಗೆ 10ನೇ ದಿನಕ್ಕೆ ಹೋಗಿ ನೋಡುವಾಗ ವ್ಯಾಕ್ಸ್ ಮತ್ತಿದ್ದು ಹುಳಗಳ ಸಂಖ್ಯೆ ತುಂಬ ಇರ್ತದೆ ಅಡಿಮನೆಯಲ್ಲಿ ಆಯಿತಾ. ಹಾಗಾಗಿ ಹೌದು 10ನೇ ದಿನ ಡೆಡ್ಲೈನ್ ಅಂತ ನಾನು ಇಡ್ತೇನೆ. ಅದಕ್ಕಿಂತ ಜಾಸ್ತಿ ಹೋದರೆ ಸ್ವಲ್ಪ ಕ್ರಿಟಿಕಲ್ ಅಂತ ಹೇಳ್ತೇನೆ. ಅಂದರೆ ಏನು ಗೊತ್ತುಂಟ, ಕುಟುಂಬ ಒಳ್ಳೇದಿದ್ದರೆ ಪರವಾಗಿಲ್ಲ, ಕುಟುಂಬ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ 10ನೇ ದಿನ ತನಕ ನೀವು ಪೆಟ್ಟಿಗೆ ಮುಟ್ಲಿಕ್ಕೆ ಹೋಗಲಿಲ್ಲ ಆದರೆ ಒಂದು ಸೈಡ್ ಬಚಾವ್ ಅಂದರೆ ಕೇರ್ಲೆಸ್ಸೇ ಆಯಿತಾ. ಈಗ ನೀವು ಹಾಗೆ ಯೋಚಿಸ್ಲಿಕ್ಕೆ ಹೋಗಬೇಡಿ. ಒಂದು ಪೆಟ್ಟಿಗೆ ಇದು ಕುಟುಂಬ ಸ್ಟ್ರಾಂಗ್ ಉಂಟು, ಕೆಳಗಡೆ ವ್ಯಾಕ್ಸ್ ಮತ್ತು ಎಷ್ಟೇ ಬಂದರೂ ಪರವಾಗಿಲ್ಲ, ಕುಟುಂಬ ಯಾವುದು ಕೂಡ ಏನು ಕೂಡ ಆಗೋದಿಲ್ಲ. ಅದು ಸ್ವಲ್ಪ ನೀವು ಕೇರ್ಲೆಸ್ ಆಗಿ ಮಾತನಾಡೋದು ಅಂತ ಹೇಳ್ಬೋದು. ಆದರೆ ಬೇಡ, ನೀವು ಅಷ್ಟು ರಿಸ್ಕ್ ಆಗಿ ಇದು ಮಾಡಲಿಕ್ಕೆ ಹೋಗ್ಬಿಡಿ. ಸುಮ್ಮನೆ ಹೋದರೆ ಇಡೀ ಕುಟುಂಬನೇ ಹೋಗ್ತದೆ, ಎಷ್ಟೇ ಸ್ಟ್ರಾಂಗ್ ಇರಲಿ. ಒಂದು ವೇಳೆ ಅವರು ಗೂಡು ಬಿಟ್ಟು ಹೋಗುವ ಇದು ನಿರ್ಧಾರ ಮಾಡಿದರೆ ನೀವು ನನ್ನ ಹಾಗೆ ಎದುರುಗಡೆ ರಾಣಿಗೇಟ್ ಹಾಕಿದ್ದಿದ್ರೆ ಅದು ಇನ್ನೊಂದು ದುರಂತ. ಅಂದರೆ ನೊಣಗಳಿಗೆ ನೀವು ಶಿಕ್ಷೆ ಕೊಟ್ಟಾಗೆ ಆಗ್ತದೆ, ಜೈಲಿನಲ್ಲಿ ಇಟ್ಟಾಗೆ ಆಗ್ತದೆ ಅಲ್ವಾ. ಅದು ಒಂದು, ಸರಿಯಾದ ಸಮಯಕ್ಕೆ ಬಂದು ಪೆಟ್ಟಿಗೆಯನ್ನು ಪರಿಶೀಲನೆ ಮಾಡೋದು. ಇನ್ನೊಂದು, ನೊಣಗಳ ಸಂಖ್ಯೆಯನ್ನು ನೋಡಿ ಅಷ್ಟೇ ಏರಿಯನ್ನು ಪೆಟ್ಟಿಗೆಯಲ್ಲಿ ಇಡಬೇಕು. ಕಪ್ಪಾದ ಏರಿಯನ್ನು ತೆಗೆಯುವುದನ್ನು ಮಳೆಗಾಲದಲ್ಲಿ ತೆಗೆಯುವುದಲ್ಲ. ಯಾವಾಗ ನಿಮ್ಮದು ಜೇನಿದ್ದು ಕಾಲ ಅಂತ್ಯವಾಗಿ ಬರ್ತದೆ ಆಗ ನೀವು ಪೆಟ್ಟಿಗೆಯಲ್ಲಿ ಏರಿಯನ್ನು ಕಡಿಮೆ ಮಾಡಿ ಬನ್ನಿ ಆಯಿತಾ. ಅದು ನಿಮಗೆ ಸುಲಭ ಆಗ್ತದೆ. ಇಲ್ಲಾದರೆ ಒಂದೇ ಸಲ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಏರಿಯನ್ನು ಕಡಿಮೆ ಮಾಡುವಂಥ ಅದು ತುಂಬ ಕಷ್ಟ ಆಗ್ತದೆ ನಿಮಗೆ ಹೇಳೋದಾದರೆ.
ಈಗ ವಾತಾವರಣ ಕೂಡ ಮುಂಚಿನ ಹಾಗೆ ಇಲ್ಲ ಅಲ್ವಾ, ಮಳೆ ಕೂಡ ಬೇಗ ಬರ್ತದೆ ಅಲ್ವಾ, ಈಗ ನಿಮಗೆ ಗೊತ್ತುಂಟಲ್ವಾ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ ವಾತಾವರಣ. ಹಾಗಾಗಿ ಹೌದು, ನೀವು ಎಂಡ್ವರೆಗೆ ಜೂನ್ವರೆಗೂ ಕಾಲಿಗೆ ಹೋಗಬೇಡಿ, ಜೂನ್ ಮುಂಚೆನೇ ಮೇ ಅಲ್ಲಿಯೇ ಸ್ಟಾರ್ಟ್ ಮಾಡಿ ಕಪ್ಪಾದ ಏರಿಯನ್ನು ಒಂದೊಂದಾಗಿ ತೆಗೆಯುವುದು ಆಯಿತಾ. ಅದು ನಿಮಗೇನೆ ಸುಲಭ ಆಗ್ತದೆ ಆಯಿತಾ. ಮತ್ತು ನೊಣಗಳಿಗೂ ಸೇಫು ಹೇಳಬೇಕಾದ್ರೆ ಒಂದು ಲೆಕ್ಕದಲ್ಲಿ. ಮತ್ತು ಅಭಿವೃದ್ಧಿ ಕಾಲ ಯಾವಾಗ ಸ್ಟಾರ್ಟ್ ಆಗ್ತದೆ, ಯಾವಾಗ ಹೊಸ ರಾಣಿ ಬರ್ತಾಳೆ ಅವಳು ರಪ್ಪ ಇದ್ದ ಹೊಸ ಏರಿಯಲ್ಲಿ ಮೊಟ್ಟೆ ಇಡ್ಬೋದು. ಒಂದು ವೇಳೆ ಅತಿ ಕಡಿಮೆ ಇದ್ದರೆ ಬೆಸ್ಟ್ ಅಂತ ಗೊತ್ತುಂಟಾ, ನೀವು ಆ ನೊಣಗಳನ್ನು ತೆಗೆದು ಮರ್ಜ್ ಮಾಡಬೇಕು, ಬೇರೆ ಪೆಟ್ಟಿಗೆಗೆ ನೀವು ಒಂದುಗೂಡಿಸಬೇಕು. ಆಗ ಹೌದು ನೀವು ರಾಣಿಯನ್ನು ತೆಗಿಬೇಕಾಗ್ತದೆ. ಯಾಕೆ ಗೊತ್ತುಂಟಾ, ಒಂದು ಹೌದು ಪೆಟ್ಟಿಗೆಯ ಸಂಖ್ಯೆ ಕಡಿಮೆ ಇದ್ದರೆ ಮಳೆಗಾಲದಲ್ಲಿ ಇದು ಸಕ್ಕರೆ ಪಾಕ ಕೊಡಲಿಕ್ಕೆ ನಮಗೆ ಅಷ್ಟು ಕೆಲಸ ಏನಿಲ್ಲ. ಅತಿ ಕಡಿಮೆ ಇದ್ದರೆ ತುಂಬ ಬೇಗ ಆಗ್ತದಲ್ಲ ಕೆಲಸ, ಅದು ಒಂದು ಕಾರಣ. ಇನ್ನೊಂದೇನೆಂದರೆ ವ್ಯಾಕ್ಸ್ ಮತ್ತಿದ್ದು ಅಟ್ಯಾಕ್ ಆಗುವ ಚಾನ್ಸನ್ನು ಕಡಿಮೆ ಮಾಡಲಿಕ್ಕೆ ಅಲ್ವಾ. ನೀವೇ ನೋಡಿ ನಂದು ಪೆಟ್ಟಿಗೆದ ಅವಸ್ಥೆ, ನೊಣಗಳು ಇಷ್ಟು ಇದ್ದಾರೆ. ನಾನು 3 ಏರಿ ಇಟ್ಟಿದ್ದೇನೆ, ಯಾವಾಗ ನಮ್ಮದು ಜೇನಿದ್ದು ಕಾಲದಲ್ಲಿ ಆವಾಗ ಇಟ್ಟದ್ದು ಏರಿ ಇವತ್ತೇ ನಾನು ಹೊರಗಡೆ ತೆಗೆದದ್ದು ಹೇಳಬೇಕಾದ್ರೆ. ಮುಂದಿನ ವರ್ಷ ಮಳೆಗಾಲದ ಮುಂಚೆನೇ ಒಂದು ವೇಳೆ ನನ್ನ ಹತ್ರ ಅತಿ ಕಡಿಮೆ ಸಂಖ್ಯೆ ಇರುವ ಕುಟುಂಬ ಇದ್ದರೆ ನಾನು ರಾಣಿಯನ್ನು ತೆಗೆದು ಆ ಕುಟುಂಬವನ್ನು ಬೇರೆ ಪೆಟ್ಟಿಗೆಗೆ ನಾನು ಒಂದುಗೂಡಿಸ್ತೇನೆ. ನೋಡಿ, ಅದು ಐಡಿಯಾ ನನ್ನ ಹತ್ರ ಇತ್ತಾಯ್ತಾ ಈ ವರ್ಷ ಕೂಡ ಒಂದುಗೂಡಿಸಬೇಕು ಮಳೆಗಾಲದ ಮುಂಚೆ, ಕುಟುಂಬ ಕಡಿಮೆ ಮಾಡಿ ಇಡುವ ಅಲ್ವಾ. ಸ್ಟ್ರಾಂಗ್ ಮಾಡಿ ಇಟ್ಟರೆ ಮಳೆಗಾಲದಲ್ಲಿ ಸೇಫಾಗಿ ಅವರಿಗೆ ಚಳಿ ಕೂಡ ಆಗೋದಿಲ್ಲ ಅಲ್ವಾ, ಅದು ಐಡಿಯಾ ಇತ್ತು. ಆದರೆ ರಾಣಿಯನ್ನು ತೆಗೆದು ಸುಮ್ಮನೆ ನಾನು ಬಿಡಬೇಕಲ್ವ, ಅದೊಂದು ನೋವೊಂದು ಇತ್ತು. ಹಾಗಾಗಿ ನಾನು ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ನೋಡುವ, ಈಗ ಕಲಿತೆ ಅದು ನೋಡಿ, ಅದು ಮುಂದಿನ ವರ್ಷ ನೋಡುವ ಸಂದರ್ಭ ನೋಡಿ ಅಲ್ವಾ. ಈಗ ಸುಮ್ಮನೆ ಮಾತನಾಡಿ ಇದು ಮಾಡೋದು ಬೇಡ ಅಷ್ಟೇ. ನಾನು ವಿಡಿಯೋ ಮಾಡಿದ್ದ ಉದ್ದೇಶ ಅದೇ, ನನ್ನ ಸೈಡ್ ಇದು ಆದ ತಪ್ಪು, ಅದಕ್ಕೆ ನಾನು ಸಾರಿ ಕೇಳ್ತೇನೆ. ಆಯಿತು, ಇನ್ನು ನಾನು ಪೆಟ್ಟಿಗೆಯನ್ನೆಲ್ಲ ಕ್ಲೀನ್ ಮಾಡಿ ಈಗ ತೊಗೊಂಡೋಗ್ತೇನೆ. ಈಗ ಮಳೆ ತುಂಬ ಜಾಸ್ತಿಯಾಗಿ ಕಾಣ್ತಾ ಉಂಟು ಬರುವುದನ್ನು. ಧನ್ಯವಾದ ಈ ವಿಡಿಯೋವನ್ನು ನೋಡಿದ್ದಕ್ಕೆ. ಆಯಿತು.